ಕವಿ ಕವಿತೆಯ ಆರಂಭದಲ್ಲಿಯೇ ಭಾರತ ದೇಶದ ಭೌಗೋಳಿಕ ವಿಸ್ತಾರ ಮತ್ತು ಅದರ ರಕ್ಷಣಾತ್ಮಕ ಗೋಡೆಗಳನ್ನು ಅತ್ಯಂತ ಆಕರ್ಷಕವಾಗಿ ವರ್ಣಿಸುತ್ತಾರೆ. ಉತ್ತರದ ಹಿಮಾಲಯ. ಭಾರತದ ಉತ್ತರ ದಿಕ್ಕಿನಲ್ಲಿ ಮುಗಿಲನ್ನು ಮುಟ್ಟುವಂತೆ ನಿಂತಿರುವ ಹಿಮಾಲಯ ಪರ್ವತವು ಕೇವಲ ಮಂಜಿನ ಬೆಟ್ಟವಲ್ಲ. ಅದು ಭಾರತ ಮಾತೆಯ ಶಿರಸ್ಸಿನ ಮೇಲಿರುವ ಬೆಳ್ಳಿಯ ಕಿರೀಟದಂತೆ ಶೋಭಿಸುತ್ತಿದೆ. ಇದು ದೇಶವನ್ನು ವಿದೇಶಿ ಆಕ್ರಮಣಕಾರರಿಂದ ರಕ್ಷಿಸುವುದಲ್ಲದೆ, ತಣ್ಣನೆಯ ಗಾಳಿಯನ್ನು ತಡೆದು ದೇಶದ ಹವಾಮಾನವನ್ನು ಸಮತೋಲನದಲ್ಲಿಡುತ್ತದೆ. ಇದು ಭಾರತೀಯರ ದೃಢತೆ ಮತ್ತು ಉದಾತ್ತತೆಗೆ ಸಂಕೇತವಾಗಿದೆ. ದಕ್ಷಿಣದ ಸಾಗರ. ದೇಶದ ಮೂರೂ ಕಡೆಗಳಲ್ಲಿ ಹರಡಿರುವ ನೀಲಿಕಡಲು ಭಾರತ ಮಾತೆಯ ಪಾದಗಳನ್ನು ತೊಳೆಯುವಂತೆ ಭಾಸವಾಗುತ್ತದೆ. ವಿಶಾಲವಾದ ಕರಾವಳಿ ತೀರವು ದೇಶದ ವಾಣಿಜ್ಯ, ಸಂಸ್ಕೃತಿ ಮತ್ತು ಪ್ರಾಕೃತಿಕ ಸೌಂದರ್ಯವನ್ನು ವೃದ್ಧಿಸಿದೆ. ಹಿಮಾಲಯದ ತುತ್ತತುದಿಯಿಂದ ಹಿಡಿದು ಕನ್ಯಾಕುಮಾರಿಯ ಕಡಲ ತೀರದವರೆಗಿನ ಇಡೀ ಭೂಭಾಗವು ಒಂದೇ ಎಂಬ ಭಾವನೆಯನ್ನು ಕವಿ ಮೂಡಿಸುತ್ತಾರೆ. ಭಾರತವು ಮೂಲತಃ ಕೃಷಿ ಪ್ರಧಾನ ದೇಶ. ಈ ದೇಶದ ಜೀವನಾಡಿಗಳೇ ಇಲ್ಲಿ ಹರಿಯುವ ಪವಿತ್ರ ನದಿಗಳು. ನದಿಗಳ ಕೊಡುಗೆ ಗಂಗೆ, ಯಮುನೆ, ಸಿಂಧು, ಗೋದಾವರಿ, ಕೃಷ್ಣ, ಕಾವೇರಿಯಂತಹ ನೂರಾರು ಜೀವನದಿಗಳು ಈ ನಾಡಿನ ಮಣ್ಣನ್ನು ಫಲವತ್ತಾಗಿಸಿವೆ. ಈ ನದಿಗಳು ಕೇವಲ ನೀರಿನ ಮೂಲಗಳಲ್ಲ, ಭಾರತೀಯ ಸಂಸ್ಕೃತಿಯ ಉಗಮಸ್ಥಾನಗಳು. ಹಸಿರಿನ ಸಾಮ್ರಾಜ್ಯ. ನದಿಗಳು ಹರಿಸುವ ನೀರಿನಿಂದಾಗಿ ದೇಶದಾದ್ಯಂತ ಗದ್ದೆಗಳು, ತೋಟಗಳು ಮತ್ತು ದಟ್ಟವಾದ ಕಾಡುಗಳು ಕಣ್ಣಿಗೆ ಹಬ್ಬವನ್ನು ಉಂಟುಮಾಡುತ್ತವೆ. ಹಸಿರು ಉಕ್ಕಿ ಹರಿಯುವ ಕೃಷಿ ಭೂಮಿಯು ಭಾರತ ಮಾತೆಯ ಹಸಿರು ಸೀರೆಯುಟ್ಟ ಸಿಂಗಾರದಂತೆ ಕಾಣುತ್ತದೆ. ಪ್ರಕೃತಿಯು ತಾಯಿಯಂತೆ ಪ್ರತಿಯೊಬ್ಬ ಜೀವಿಗೆ ಅನ್ನ, ನೀರು ಮತ್ತು ಆಶ್ರಯವನ್ನು ನೀಡಿ ಪೋಷಿಸುತ್ತಿದೆ. ರೈತನ ಶ್ರಮ ಮತ್ತು ಪ್ರಕೃತಿಯ ಕರುಣೆ ಒಟ್ಟಾಗಿ ಈ ದೇಶವನ್ನು ಸುಭಿಕ್ಷವಾಗಿಸಿದೆ ಎಂದು ಕವಿ ವಿವರಿಸುತ್ತಾರೆ. ಈ ಭಾಗವು ಪದ್ಯದ ಅತ್ಯಂತ ಪ್ರಮುಖವಾದ ಭಾಗವಾಗಿದೆ. ಭಾರತದ ನಿಜವಾದ ಸೌಂದರ್ಯವಿರುವುದೇ ಇಲ್ಲಿನ ವೈವಿಧ್ಯತೆಯಲ್ಲಿ. ಭಾಷೆ ಮತ್ತು ಧರ್ಮಗಳ ಸಂಗಮ. ನಮ್ಮ ದೇಶದಲ್ಲಿ ನೂರಾರು ಭಾಷೆಗಳಿವೆ, ಸಹಸ್ರಾರು ಉಪಭಾಷೆಗಳಿವೆ. ಇಲ್ಲಿ ವಿಭಿನ್ನ ಧರ್ಮಗಳು, ಆಚಾರ ವಿಚಾರಗಳು, ಉಡುಪುಗಳು ಮತ್ತು ಹಬ್ಬ ಹರಿದಿನಗಳಿವೆ. ಪ್ರಾದೇಶಿಕವಾಗಿ ಜನರ ಜೀವನ ಪದ್ಧತಿ ಬೇರೆಯಾಗಿ ಕಾಣಬಹುದು. ಭಾವನಾತ್ಮಕ ಒಗ್ಗಟ್ಟು. ಕವಿ ಹೇಳುವಂತೆ, ಭಾಷೆಗಳು ಮತ್ತು ವೇಷಭೂಷಣಗಳು ಮೇಲ್ನೋಟಕ್ಕೆ ಬೇರೆಯಾಗಿದ್ದರೂ ಪ್ರತಿಯೊಬ್ಬರ ಹೃದಯದಲ್ಲಿ ಹರಿಯುವ ರಕ್ತ ಒಂದೇ. ನಾವೆಲ್ಲರೂ ಭಾರತೀಯರು ಎಂಬ ಒಂದೇ ಸೂತ್ರಕ್ಕೆ ಮಣಿಸರದಂತೆ ಪೋಣಿಸಲ್ಪಟ್ಟಿದ್ದೇವೆ. ಈ ವೈವಿಧ್ಯತೆಯು ನಮ್ಮ ನಡುವೆ ಗೋಡೆಗಳನ್ನು ನಿರ್ಮಿಸಬಾರದು, ಬದಲಿಗೆ ನಮ್ಮ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಬೇಕು. ವಿವಿಧ ಪುಷ್ಪಗಳು ಒಟ್ಟಾಗಿ ಸೇರಿದಾಗ ಒಂದು ಸುಂದರ ಮಾಲೆಯಾಗುವಂತೆ ವಿವಿಧ ಸಂಸ್ಕೃತಿಗಳ ಸಂಗಮವೇ ಭಾರತ. ಭಾರತವು ಜಗತ್ತಿಗೆ ಶಾಂತಿ, ಕರುಣೆ ಮತ್ತು ಅಹಿಂಸೆಯ ಪಾಠವನ್ನು ಕಲಿಸಿದ ದೇಶ. ಕವಿ ಕೆ. ಎಸ್. ನರಸಿಂಹಸ್ವಾಮಿ ಅವರು ಈ ಕವಿತೆಯ ಮೂಲಕ ಯುವ ಪೀಳಿಗೆಗೆ ಸೋದರ ಭಾವನೆಯ ಮಹತ್ವವನ್ನು ತಿಳಿಸಿಕೊಡುತ್ತಾರೆ. ಒಂದೇ ತಾಯಿಯ ಮಕ್ಕಳು. ನಾವೆಲ್ಲರೂ ಭಾರತ ಮಾತೆ ಎಂಬ ಒಂದೇ ತಾಯಿಯ ಗರ್ಭದಿಂದ ಜನಿಸಿದ ಒಡಹುಟ್ಟಿದವರಂತೆ ಬಾಳಬೇಕು. ಜಾತಿ, ಮತ, ಪಂಥಗಳ ಹೆಸರಿನಲ್ಲಿ ಕಚ್ಚಾಡದೆ ಪರಸ್ಪರ ಪ್ರೀತಿ ಮತ್ತು ಗೌರವದಿಂದ ಬಾಳಬೇಕು. ಸಹನೆ ಮತ್ತು ತ್ಯಾಗ. ಕಷ್ಟ ಬಂದಾಗ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ದೇಶದ ಮೇಲೆ ಯಾವುದೇ ಆಪತ್ತು ಬಂದಾಗ ನಾವೆಲ್ಲರೂ ಒಂದಾಗಿ ನಿಲ್ಲಬೇಕು. ಸ್ವಾರ್ಥವನ್ನು ಬಿಟ್ಟು ಪರಾರ್ಥಕ್ಕಾಗಿ ಬದುಕುವುದೇ ನಿಜವಾದ ಭಾರತೀಯತೆ. ಬುದ್ಧ, ಬಸವಣ್ಣ, ಗಾಂಧೀಜಿಯವರು ನಡೆದ ದಾರಿಯಲ್ಲಿ ನಡೆದು ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಬೇಕು ಎಂದು ಕವಿ ಕರೆ ನೀಡುತ್ತಾರೆ. ದೇಶ ಪ್ರೇಮದ ಜಾಗೃತಿ. ದೇಶ ಎಂದರೆ ಕೇವಲ ಮಣ್ಣಲ್ಲ, ದೇಶ ಎಂದರೆ ಅಲ್ಲಿನ ಜನ ಮತ್ತು ಅವರ ಭಾವನೆಗಳು ಎಂಬುದನ್ನು ನೆನಪಿಸುತ್ತದೆ. 2 ನೈಸರ್ಗಿಕ ರಕ್ಷಣೆ. ಪ್ರಕೃತಿಯೇ ನಮಗೆ ಕೊಟ್ಟಿರುವ ಹಿಮಾಲಯ ಮತ್ತು ಸಾಗರಗಳು ನಮ್ಮ ಸಂಸ್ಕೃತಿಯನ್ನು ಕಾಪಾಡುವ ಕೋಟೆಗಳು.
3 ಕೃತಜ್ಞತಾ ಭಾವ ನಮಗೆ ಅನ್ನ ನೀಡುವ ಭೂಮಿ ಮತ್ತು ನೀರು ನೀಡುವ ನದಿಗಳನ್ನು ದೈವಿಕವಾಗಿ ಕಂಡು ಗೌರವಿಸಬೇಕು. 4 ಸಹಬಾಳ್ವೆ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರನ್ನೂ ಒಳಗೊಳ್ಳುವ ವಸುಧೈವ ಕುಟುಂಬಕಂ ತತ್ವವನ್ನು ಪಾಲಿಸುವುದು. ಒಟ್ಟಾರೆಯಾಗಿ ಹೇಳುವುದಾದರೆ ಕೆ. ಎಸ್. ನರಸಿಂಹಸ್ವಾಮಿ ಅವರ ಭಾರತೀಯತೆ ಪದ್ಯವು ಕೇವಲ ಅಕ್ಷರಗಳ ಜೋಡಣೆಯಲ್ಲ. ಅದು ಪ್ರತಿಯೊಬ್ಬ ಭಾರತೀಯನ ಧಮನಿಯಲ್ಲೂ ದೇಶಭಕ್ತಿಯ ರಕ್ತವನ್ನು ಉಕ್ಕಿಸುವ ಶಕ್ತಿಯಾಗಿದೆ. ಇಂದಿನ ಆಧುನಿಕ ಯುಗದಲ್ಲಿ ದೇಶದ ಯುವ ಪೀಳಿಗೆಯು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಳಾಗುತ್ತಿರುವಾಗ ನಮ್ಮ ಸ್ವದೇಶದ ಹಿರಿಮೆ, ಗರಿಮೆ ಮತ್ತು ಸಂಸ್ಕಾರವನ್ನು ನೆನಪಿಸುವಲ್ಲಿ ಈ ಪದ್ಯವು ದಾರಿದೀಪವಾಗಿದೆ. ಜಾತಿ ಧರ್ಮಗಳ ಭೇದಭಾವವನ್ನು ತೊರೆದು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬ ಉದಾತ್ತ ಚಿಂತನೆಯನ್ನು ಮನಸ್ಸಿನಲ್ಲಿ ರೂಢಿಸಿಕೊಂಡಾಗ ಮಾತ್ರ ಕವಿಯ ಆಶಯದಂತೆ ಭವ್ಯ ಭಾರತದ ನಿರ್ಮಾಣ ಸಾಧ್ಯವಾಗುತ್ತದೆ. ಈ ಕವಿತೆಯು ನಮ್ಮನ್ನು ಉತ್ತಮ ಪ್ರಜೆಯನ್ನಾಗಿ ರೂಪಿಸಲು ಪ್ರೇರೇಪಿಸುತ್ತದೆ. ಇನ್ನು ಇದೇ ಥರ ನೋಟ್ಸ್ಗಳಿಗಾಗಿ, PDF ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.